ಭಗವಂತ ನನ್ನ ಬಡತನ ರೇಖೆಯಿಂದ, ನಮ್ಮ ತಂದೆ ತಾಯಿಯ ಬಡತನ ರೇಖೆ ಇತ್ತಲ್ಲ, ಅವತ್ತು ನಮ್ಮ ತಂದೆ ಸಂಪಾದನೆ ಮಾಡ್ತಿದ್ದ 30 ರೂಪಾಯಿ ನಾವು 7 ಜನ ಮಕ್ಕಳು ಸಂಜೆ ಹೋಗಿ ಬೇಕಾದ ದವಸದಾನಗಳು ತಂದು ಕೊಟ್ಟು, ಆವಾಗ ನಮ್ಮ ತಂದೆ ತಂದಿರತಕ್ಕಂಥ ಪದಾರ್ಥಗಳನ್ನು ಲಕ್ಷಣವಾಗಿ ಕೂತು ನಮ್ಮ ತಾಯಿ ಎಲ್ಲರಿಗೂ ಕೈ ತುತ್ತು ಹಾಕೋದು, ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಊಟ ಬಡಿಸೋದು, ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯದ ಮುಂದೆ ಇವತ್ತಿನ ಶ್ರೀಮಂತಿಗೆ ಅದರ ಎಡಗಾಲಿನ ಉಗುರು ಸಮಾನ ಅಂತ ನಾನು ಹೇಳ್ತೀನಿ. ಅಂತಹ ಸುಖದಲ್ಲಿದ್ದು ಕೊನೆಗೆ ನಾನು ಸ್ವಲ್ಪ ಶಕ್ತಿವಂತನಾಗಿ 4-6 ಕಾಸು ಸಂಪಾದನೆ ಮಾಡಿ, ನಮ್ಮ ತಂದೆಯವರಿರುವ ಕಾಲದಲ್ಲೇ 4-6 ಕಾಸು ಸಂಪಾದನೆ ಮಾಡಿದ್ರೂ ಸಹಿತ ನಮ್ಮ ತಂದೆನ ಕಳ್ಕೊಂಡಾಗ, ನಮ್ಮ ತಂದೆನ ಕರ್ಕೊಂಡು ಆ ಚಿತೆ ಮೇಲೆ ಅವ್ರು ಮಲಗಿಸಿದಾಗ ಅವ್ರು ಏನೂ ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ, ಅವರಿಂದ ನಾನು ಏನೂ ಕಳಿಸ್ಲಿಲ್ಲ. ಆವಾಗ ನಾನು ತಿಳ್ಕೊಂಡಂತಹ ನೀತಿ ಪಾಠ ಏನೆಂದರೆ, ಇನ್ನು ಮುಂದೆ ನನ್ನ ಬದುಕು ಅಷ್ಟೇ ಇರಬೇಕಾದ್ರೆ ನಾನು ಯಾಕೆ ಬಿಡಬೇಕು ಈ ಶ್ರೀಮಂತಿಗೆ ಹಿಂದೆ? ಇರೋ ತನಕ ಒಂದು ತನ್ನ ಲಕ್ಷ್ಮಣ ಕಣ್ತುಂಬ ನಿದ್ದೆ, ಮನುಷ್ಯನಿಗೆ ಕಣ್ತುಂಬ ನಿದ್ದೆ ಬೇಕು, ಆ ಒಂದೊತ್ತಿನ ಊಟ ನೆಮ್ಮದಿಯಾಗಿರಬೇಕು, ಜೊತೆಗೆ ಎಲ್ಲರಲ್ಲೂ ಕೆಟ್ಟವನು ಅನ್ನಿಸ್ಕೊಳ್ದಿರ ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಂಡು 4 ದಿವಸ ಚೆನ್ನಾಗಿದ್ದು ಕಣ್ಣು ಮುಚ್ಚರಿ ಸಾಕು. ತಂದೆ ಏನ್ ಮಾಡ್ತಾ ಇದ್ರು ಗುರುಜಿ? ತಂದೆ ಅಡಿಗೆ ಕೆಲಸ ಮಾಡ್ತಿದ್ರು. ಅವ್ರು ಅಡಿಗೆ ಕೆಲಸ ಮಾಡಿ ಆ ಬಡತನ ರೇಖೆಯಲ್ಲಿ ನಮ್ಮನ್ನು ಸಾಕಿ ದೊಡ್ಡವರು ಮಾಡಿದ್ದಾರೆ. ನಮ್ಮ ಅಕ್ಕಂದ್ರು, ಎಲ್ಲರೂ ಅಕ್ಕಂದ್ರೆ, ಒಬ್ಬಳು ತಂಗಿ ನನಗೆ. ಆ ಎಲ್ಲ ಅಕ್ಕಂದ್ರು ಸಹಿತ BA ಗ್ರಾಜ್ಯುಯೇಟ್ಸ್ ಓದಿರತಕ್ಕಂಥವ್ರು. ಅದರಿಂದ ಅಷ್ಟು ಜನನ ಕಷ್ಟಪಟ್ಟು ಓದಿಸಿರೋದೇ ದೊಡ್ಡ ಕೆಲಸ. ಅದು ಇವತ್ತು 1 ಮಗು 2 ಮಗು ಆಗ್ಬಿಟ್ರೆ ಸುಸ್ತು. ನಮ್ಮ ತಂದೆ ಅಷ್ಟು ಜನ ಮಕ್ಕಳಿಗೂ ವಿದ್ಯೆ ಕೊಟ್ಟಿದ್ದಾರಲ್ಲ, ಜ್ಞಾನ ಕೊಟ್ಟರಲ್ಲ, ಅವರ ಬಡತನ ರೇಖೆ ಆಗಿದ್ರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ, ಇದಕ್ಕಿನ್ನ ಭಾಗ್ಯ ಏನಿದೆ? ಹಾಗಾಗಿ ಹಣಕ್ಕಿನ್ನ ಪ್ರೀತಿ ವಿಶ್ವಾಸ ದೊಡ್ಡದು. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ನಾವಿವತ್ತು ಸಂಪಾದನೆ ಮಾಡಬೇಕು, ಹಣ ಬೇಕು, ಬೇಡ ಅಂತ ಹೇಳೋದಿಲ್ಲ. ಆದರೆ ಹಣಕ್ಕೆ ನೀವು ಆದ್ಯತೆ ಕೊಡೋದಕ್ಕಿಂತ ಪ್ರೀತಿ ವಿಶ್ವಾಸಕ್ಕೆ ಆದ್ಯತೆ ಕೊಡಿ, ತಂದೆ ತಾಯಿಗೆ ಆದ್ಯತೆ ಕೊಡಿ. ನಿಮಗೆ ಕಾಣದಿರತಕ್ಕಂಥ ದೇವ್ರಿಗೆ ನಾವು ಹಾಗೆ ಮಾಡದೆ ಹೀಗೆ ಮಾಡದೆ ಅನ್ನೋದಕ್ಕಿಂತ ಕಣ್ಣು ಕಾಣುವಂಥ ದೇವರು ತಂದೆ ತಾಯಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಬದುಕಿರುವಷ್ಟು ದಿವಸ ನೀವು ತೃಪ್ತಿಯಾಗಿ ಅವ್ರನ್ನ ಕಂಡಿದ್ದೆ ಆದರೆ ಭಗವಂತ ನಿಮ್ಮೊಟ್ಟಿಗೆ ನಿಮ್ಮ ಜೊತೆಲಿ ಇರ್ತಾನೆ. ಇದು ಆನಂದ್ ಗುರುಜಿ ತಿಳಿದ ಪಾಠ, ನಾನು ತಿಳುವಳಿಕೆ ಹೇಳುವ ಪಾಠ.